ರೀಸೆಂಟ್ ಆಗಿ ಐಕ್ಯೂ ತನ್ನ ಐಕ್ಯೂ Z9s ಸೀರೀಸ್ ನ ನಮ್ಮ ಭಾರತದಲ್ಲೇ ಲಾಂಚ್ ಮಾಡಿದ್ದಾರೆ. ಇದರಲ್ಲಿ 2 ಸ್ಮಾರ್ಟ್ ಫೋನ್ಸ್ ಗಳು ಇದಾವೆ, ಐಕ್ಯೂ Z9s ಹಾಗೂ ಐಕ್ಯೂ Z9s Pro. ಈ 2 ಸ್ಮಾರ್ಟ್ ಫೋನ್ಸ್ 25,000 ಒಳಗಡೆನೆ ಸಿಗುತ್ತೆ. ನಾನು ಇವತ್ತಿನ ವಿಡಿಯೋಲಿ ಐಕ್ಯೂ Z9s Pro ಹಾಗೂ ಮೋಟೋರೋಲಾ H50 Fusion ನ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಈ 2 ಫೋನ್ಸ್ ಗಳಲ್ಲಿ ಯಾವ ಫೋನ್ ಬೆಸ್ಟ್ ಇದೆ, ಹಾಗೆ ಯಾವ್ದ್ರಲ್ಲಿ ಕ್ಯಾಮೆರಾ ಬೆಸ್ಟ್ ಸಿಗುತ್ತೆ, ಹೆವಿ ಗೇಮ್ಸ್ ನ ಯಾವ್ದ್ರಲ್ಲಿ ಆಡ್ಬೋದು, ಬೆಸ್ಟ್ ಪರ್ಫಾರ್ಮೆನ್ಸ್ ಯಾವ್ದ್ರಲ್ಲಿ ಸಿಗುತ್ತೆ, ಬೆಸ್ಟ್ ಡಿಸ್ಪ್ಲೇ ಯಾವ್ದ್ರಲ್ಲಿ ಸಿಗುತ್ತೆ, ಹಾಗೆ ಯಾವ್ದ್ರಲ್ಲಿ ಬೆಸ್ಟ್ ಸ್ಪೆಸಿಫಿಕೇಶನ್ ಸಿಗುತ್ತೆ ಅಂತ ನಾನು ಇವತ್ತಿನ ವಿಡಿಯೋಲಿ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ನೀವೇನಾದ್ರೂ ಈ 2 ಫೋನ್ ಅಲ್ಲಿ ಯಾವ ಫೋನ್ ತಗೊಳ್ಳೋದು ಅಂತ ಕನ್ಫ್ಯೂಸ್ ಆಗಿದ್ರೆ ಇವತ್ತಿನ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಹಾಗೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ ಚಾನಲ್ ಗೆ ಬಂದಿದ್ರೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿ ನನ್ಗೆ ಸಪೋರ್ಟ್ ಮಾಡಿ. ನಾನು ಸಹ ಅನ್ಬಾಕ್ಸಿಂಗ್ ವಿಡಿಯೋಸ್ ನ ಮಾಡ್ತೀನಿ, ಸಪೋರ್ಟ್ ಮಾಡ್ತೀರಾ ಅಲ್ಲ? ಹಾಗಿದ್ರೆ ಇವತ್ತಿನ ವಿಡಿಯೋ ಶುರು ಮಾಡೋಣ. ಹಾಯ್ ಗಾಯ್ಸ್, ನಾನು ನಿಮ್ಮ ಕನ್ನಡದ ಹುಡುಗಿ. ನಿಮ್ಮೆಲ್ಲರಿಗೂ ಟೆಕ್ ನ್ಯೂಸ್ ಪ್ರೋ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲನೇದಾಗಿ ನಾವು ಇವುಗಳ ಡಿಸೈನ್ ಬಗ್ಗೆ ಮಾತಾಡೋದಾದ್ರೆ, ಐಕ್ಯೂ Z9s Pro ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಸಿಗುತ್ತೆ. ಇದರ ಫ್ರೇಮ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಫ್ರಂಟ್ ಅಲ್ಲಿ ಶಾರ್ಟ್ ಸೆನ್ಸೇಷನ್ ಅಪ್ ಗ್ಲಾಸ್ ಪ್ರೊಟೆಕ್ಷನ್ ಇದೆ. ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಈ ಫೋನ್ ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ಮೋಟೋರೋಲಾ H50 Fusion ಬ್ಯಾಕ್ ಸೈಡ್ ವೇಗನ್ ಲೆದರ್ ಡಿಸೈನ್ ಸಿಗುತ್ತೆ. ಇದರ ಫ್ರೇಮ್ ಪ್ಲಾಸ್ಟಿಕ್ ಇಂದ ಮಾಡಿರೋದು. ಹಾಗೆ ಇದರ ಫ್ರಂಟ್ ಅಲ್ಲಿ ಗೊರಿಲ್ಲಾ ಗ್ಲಾಸ್ ಫೈನ್ ಪ್ರೊಟೆಕ್ಷನ್ ಇದೆ. ಇದರ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಹಾಗೆ ಈ ಫೋನ್ ಕರ್ವ್ ಡಿಸ್ಪ್ಲೇ ಫೋನ್ ಆಗಿದೆ. ಬೇಸಿಕಲಿ ಮೋಟೋರೋಲಾ H50 Fusion ಆಲ್ಮೋಸ್ಟ್ ಸಿಮಿಲರ್ ಡಿಸೈನ್ ಸಿಗುತ್ತೆ. ಅಂದ್ರೆ ಮೋಟೋರೋಲಾ H40 ಅಲ್ಲಿ ಸೇಮ್ ಇತ್ತು, ಮೋಟೋರೋಲಾ H40 Neo ಅಲ್ಲಿ ಸೇಮ್ ಇತ್ತು, ಹಾಗೆ ಮೋಟೋರೋಲಾ H50 Pro ಅಲ್ಲಿನೂ ಸೇಮ್ ಇತ್ತು. ಎಲ್ಲದರಲ್ಲೂ ಸಿಮಿಲರ್ ಡಿಸೈನ್ ಇದೆ. ಆದ್ರೆ ಐಕ್ಯೂ Z9s Pro ಅಲ್ಲಿ ಐಕ್ಯೂ 12 ತರನೇ ಸೇಮ್ ಡಿಸೈನ್ ಸಿಗುತ್ತೆ. ಓವರ್ ಆಲ್ 2 ಸ್ಮಾರ್ಟ್ ಫೋನ್ಸ್ ಗಳ ಡಿಸೈನ್ ತುಂಬಾ ಪ್ರೀಮಿಯಂ ಆಗಿದೆ, ಪ್ರೀಮಿಯಂ ಲುಕ್ ಕೊಡುತ್ತೆ. ಮೋಟೋರೋಲಾ H50 Fusion ಅಲ್ಲಿ 3 ಕಲರ್ ಸಿಗುತ್ತೆ. 3 ಕಲರ್ ಅಲ್ಲೂ ವೇಗನ್ ಲೆದರ್ ಡಿಸೈನ್ ಇದೆ. ಆದ್ರೆ ಐಕ್ಯೂ Z9s Pro 2 ಕಲರ್ ಅಲ್ಲಿ ಸಿಗುತ್ತೆ. 2ರಲ್ಲೂ ಬೇರೆ ಬೇರೆ ಡಿಸೈನ್ ಸಿಗುತ್ತೆ, ವೇಗನ್ ಲೆದರ್ ಹಾಗೆ ಪಾಲಿಕಾರ್ಬೊನೇಟ್. ಯಾರ್ಯಾರಿಗೆ ವೇಗನ್ ಲೆದರ್ ಡಿಸೈನ್ ಬೇಡವೋ ಅವರು ಪಾಲಿಕಾರ್ಬೊನೇಟ್ ಡಿಸೈನ್ ಇರೋ ಫೋನ್ ನ ತಗೋಬಹುದು. ಇದು ತುಂಬಾ ಪ್ರೀಮಿಯಂ ಹಾಗೆ ಲಕ್ಸುರಿ ಆಗಿ ಕಾಣಿಸುತ್ತೆ. ಡಿಸೈನ್ ಅಕಾರ್ಡಿಂಗ್ ಈ 2 ಫೋನ್ಸ್ ಅಲ್ಲಿ ಯಾವ್ದಾದ್ರು ತಗೋಬಹುದು. ಪರ್ಸನಲಿ ನನಗೆ ಐಕ್ಯೂ Z9s Pro ನ ಲಕ್ಸ್ ಮಾರ್ಬಲ್ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇವುಗಳ ವೆಯ್ಟ್ ಬಗ್ಗೆ ಮಾತಾಡೋದಾದ್ರೆ, ಐಕ್ಯೂ Z9s Pro ನ ವೆಯ್ಟ್ 190 ಗ್ರಾಮ್ ಇದೆ. ಹಾಗೆ 8.0 mm ಥಿಕ್ನೆಸ್ ಇದೆ. ಮೋಟೋರೋಲಾ H50 Fusion ನ ವೆಯ್ಟ್ 175 ಗ್ರಾಮ್ ಇದೆ. ಹಾಗೆ 7.9 mm ಥಿಕ್ನೆಸ್ ಇದೆ. ಐಕ್ಯೂ Z9s Pro ಸ್ವಲ್ಪ ತೂಕ ಹಾಗೆ ಸ್ವಲ್ಪ ದಪ್ಪ ಇದೆ. ಯಾಕಂದ್ರೆ ಐಕ್ಯೂ Z9s Pro ಅಲ್ಲಿ 5500 mAh ಬಿಗ್ ಬ್ಯಾಟ್ರಿ ಇದೆ ಅದಕ್ಕೆ. ಆದ್ರೆ ಮೋಟೋರೋಲಾ H50 Fusion ಅಲ್ಲಿ 5000 mAh ಬ್ಯಾಟ್ರಿ ಇದೆ ಅಷ್ಟೇ. ಬ್ಯಾಟ್ರಿ ಬಗ್ಗೆ ಡೀಟೇಲ್ ಆಗಿ ನಾನು ಆಮೇಲೆ ಮಾತಾಡ್ತೀನಿ. ಓವರ್ ಆಲ್ 2 ಫೋನ್ಸ್ ಗಳ ವೆಯ್ಟ್ ಆಗಿ ಥಿಕ್ನೆಸ್ ಪರವಾಗಿಲ್ಲ, ನಾರ್ಮಲ್ ಆಗಿದೆ. ಯಾವ್ದ್ರಲ್ಲಿ ಹೆವಿ ತೂಕ ಹಾಗೆ ದಪ್ಪ ಇಲ್ಲ. ನೆಕ್ಸ್ಟ್ ಇವುಗಳ ಡಿಸ್ಪ್ಲೇ ಬಗ್ಗೆ ನಾವು ಮಾತಾಡೋದಾದ್ರೆ, ಐಕ್ಯೂ Z9s Pro ಅಲ್ಲಿ ಮೋಟೋರೋಲಾ H50 Fusion ಗಿಂತ ಸ್ವಲ್ಪ ದೊಡ್ಡ ಡಿಸ್ಪ್ಲೇ ಸಿಗುತ್ತೆ. ಅಂದ್ರೆ ಐಕ್ಯೂ Z9s Pro ಅಲ್ಲಿ 6.77 ಇಂಚಸ್ ಫುಲ್ HD ಪ್ಲಸ್ 3D ಕರ್ವ್ಡ್ AMOLED ಡಿಸ್ಪ್ಲೇ ಸಿಗುತ್ತೆ. 120 Hz ರಿಫ್ರೆಶ್ ರೇಟ್ ಇದೆ. ಹಾಗೆ ಮೋಟೋರೋಲಾ H50 Fusion ಅಲ್ಲಿ 6.7 ಇಂಚಸ್ ಫುಲ್ HD ಪ್ಲಸ್ ಕರ್ವ್ಡ್ OLED ಡಿಸ್ಪ್ಲೇ ಸಿಗುತ್ತೆ. 144 Hz ರಿಫ್ರೆಶ್ ರೇಟ್ ಇದೆ. ಈ 2 ಫೋನ್ಸ್ ಗಳಲ್ಲಿ ಸ್ಮೂತ್ನೆಸ್ ಚೆನ್ನಾಗಿದೆ. ಆದ್ರೆ ಮೋಟೋರೋಲಾ H50 Fusion ಅಲ್ಲಿ ಸ್ವಲ್ಪ ಜಾಸ್ತಿ ಸ್ಮೂತ್ನೆಸ್ ಸಿಗುತ್ತೆ. ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ, ಜಸ್ಟ್ ಸ್ವಲ್ಪ ಮೈನರ್ ಡಿಫ್ರೆನ್ಸ್ ಅಷ್ಟೇ ಇರೋದು. ಐಕ್ಯೂ Z9s Pro ಅಲ್ಲಿ 4500 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ಹಾಗೆ 1300 ನೈಟ್ ಹೈ ಬ್ರೈಟ್ನೆಸ್ ಮೋಡ್ ಇದೆ. ಮೋಟೋರೋಲಾ H50 Fusion ಅಲ್ಲಿ 1600 ನೈಟ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. 1200 ನೈಟ್ಸ್ ಹೈ ಬ್ರೈಟ್ನೆಸ್ ಮೋಡ್ ಸಿಗುತ್ತೆ. ಈ 2 ಫೋನ್ಸ್ ನ ಇಂಡೋರ್ ಆಗಿ ಔಟ್ಡೋರ್ ಅಲ್ಲಿ ಆರಾಮಾಗಿ ಯೂಸ್ ಮಾಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಆದ್ರೆ ಇಂಡೋರ್ ಅಲ್ಲಿ ಐಕ್ಯೂ Z9s Pro ಅಲ್ಲಿ ಮೈನರ್ ಬೆಟರ್ ಬ್ರೈಟ್ನೆಸ್ ಸಿಗುತ್ತೆ. ಇದರ ಜೊತೆಗೆ ಐಕ್ಯೂ Z9s Pro ಅಲ್ಲಿ ವೈಡ್ ಫೈನ್ L1 HDR10+ ನ ಸಪೋರ್ಟ್ ಇದೆ. ಇದರಿಂದ OTT ಪ್ಲಾಟ್ಫಾರ್ಮ್ಸ್ ಅಂದ್ರೆ ನೆಟ್ಫ್ಲಿಕ್ಸ್ ಹಾಗೆ ಅಮೆಜಾನ್ ಪ್ರೈಮ್ ಅಲ್ಲಿ ಫುಲ್ HD ವಿಡಿಯೋಸ್ ನ ನೋಡಬಹುದು. ಕಂಟೆಂಟ್ಸ್ ನ ನೋಡುವಾಗ ಬೆಸ್ಟ್ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಈ 2 ಫೋನ್ಸ್ ಗಳ ಡಿಸ್ಪ್ಲೇ ಚೆನ್ನಾಗಿದೆ. 2 ಫೋನ್ಸ್ ಗಳಲ್ಲಿ 4K ಕಂಟೆಂಟ್ಸ್ ನ ನೋಡಬಹುದು. ಈ 2 ಫೋನ್ಸ್ ಗಳಲ್ಲಿ ಡಿಸ್ಪ್ಲೇ ತುಂಬಾ ಪ್ರೀಮಿಯಂ ಆಗಿದೆ. ಡಿಸ್ಪ್ಲೇ ಅಕಾರ್ಡಿಂಗ್ ಈ 2 ಫೋನ್ಸ್ ಗಳಲ್ಲಿ ಯಾವ್ದಾದ್ರು ತಗೋಬಹುದು. ನೆಕ್ಸ್ಟ್ ಇವುಗಳ ಬ್ಯಾಟರಿ ಲೈಫ್ ಬಗ್ಗೆ ನಾವು ಮಾತಾಡೋದಾದ್ರೆ, ಐಕ್ಯೂ Z9s Pro ಅಲ್ಲಿ 5500 mAh ಬಿಗ್ ಬ್ಯಾಟರಿ ಸಿಗುತ್ತೆ. 80 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಹಾಗೆ ಮೋಟೋರೋಲಾ H50 Fusion ಅಲ್ಲಿ 5000 mAh ಬ್ಯಾಟರಿ ಸಿಗುತ್ತೆ. 67 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಇದು ಸಪೋರ್ಟ್ ಮಾಡುತ್ತೆ. ಬ್ಯಾಟರಿ ಹಾಗೆ ಫಾಸ್ಟ್ ಚಾರ್ಜಿಂಗ್ ವಿಷಯದಲ್ಲಿ ಐಕ್ಯೂ Z9s Pro ಬೆಸ್ಟ್ ಇದೆ. ಇದರ ಜೊತೆಗೆ ಐಕ್ಯೂ Z9s Pro ಅಲ್ಲಿ ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ ಸಿಗುತ್ತೆ. ಆದ್ರೆ ಡಾಲ್ಬಿ ಅಟ್ಮಾಸ್ ನ ಸಪೋರ್ಟ್ ಇಲ್ಲ.
ಹಾಗೆ IP64 ನ ಸರ್ಟಿಫಿಕೇಶನ್ ಸಿಗುತ್ತೆ. ಇದ್ರ ಮೇಲೆ ನೀರ್ ಬಿದ್ರೂ ಏನು ಆಗೋದಿಲ್ಲ, ಆದ್ರೆ ಇದನ್ನ ಅಂಡರ್ ವಾಟರ್ ಯೂಸ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗೆ ಇದರಲ್ಲಿ 3.5mm ಆಡಿಯೋ ಜಾಕ್ ಇಲ್ಲ, NFC ಸಪೋರ್ಟ್ ಇಲ್ಲ, ಹಾಗೆ IR ಬ್ಲಾಸ್ಟರ್ ಇಲ್ಲ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಡಾಲ್ಬಿ ಅಟ್ಮಾಸ್ ಕಡೆಯಿಂದ ಡ್ಯುಯಲ್ ಸ್ಪೀಕರ್ ಕೊಟ್ಟಿದ್ದಾರೆ. 3.5mm ಆಡಿಯೋ ಜಾಕ್ ಇಲ್ಲ, NFC ಸಪೋರ್ಟ್ ಇದೆ, IR ಬ್ಲಾಸ್ಟರ್ ಇಲ್ಲ, ಹಾಗೆ IP68 ನ ಸರ್ಟಿಫಿಕೇಶನ್ ಇದೆ. ಇದರ ಮೇಲೆ ನೀರ್ ಬಿದ್ರೂ ಏನು ಆಗೋದಿಲ್ಲ. ಹಾಗೆ ಇದನ್ನ 30 ಮಿನಿಟ್ಸ್ ಅಂಡರ್ ವಾಟರ್ ಕೂಡ ಯೂಸ್ ಮಾಡಬಹುದು. ನೆಕ್ಸ್ಟ್ ಇವುಗಳ ಸಾಫ್ಟ್ವೇರ್ ಬಗ್ಗೆ ನಾವು ಮಾತಾಡೋದಾದ್ರೆ iQ Xenons Pro Android 14 ಅಲ್ಲಿ ಬರುತ್ತೆ. ಫನ್ ಟಚ್ OS 14 ಅಲ್ಲಿ ಇದು ವರ್ಕ್ ಮಾಡುತ್ತೆ. ಇದ್ರ ಜೊತೆಗೆ ಈ ಫೋನ್ಗೆ 2 years ಮೇಜರ್ OS ಅಪ್ಡೇಟ್ ಹಾಗೆ 3 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ Android 14 ಅಲ್ಲಿ ಬರುತ್ತೆ. Hello UI ಅಲ್ಲಿ ಇದು ವರ್ಕ್ ಮಾಡುತ್ತೆ. ಈ ಫೋನ್ಗೆ 3 years ಮೇಜರ್ OS ಅಪ್ಡೇಟ್ ಸಿಗುತ್ತೆ ಹಾಗೆ 4 years ಸೆಕ್ಯೂರಿಟಿ ಪ್ಯಾಚ್ ಅಪ್ಡೇಟ್ ಸಿಗುತ್ತೆ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಸ್ವಲ್ಪ ಜಾಸ್ತಿ ಅಪ್ಡೇಟ್ ಸಿಗುತ್ತೆ. ಹಾಗೆ ಈ ಎರಡು ಫೋನ್ ನ UI ಅಲ್ಲಿ ಯಾವುದೇ ಆಡ್ಸ್ ಗಳು ಬರೋದಿಲ್ಲ. ಎರಡರಲ್ಲೂ ಸ್ವಲ್ಪ ಫ್ರೀ ಇನ್ಸ್ಟಾಲ್ ಆಪ್ಸ್ ಗಳು ಬರುತ್ತೆ. ನೀವು ಅದನ್ನ ಆರಾಮಾಗಿ ಅನ್ಇನ್ಸ್ಟಾಲ್ ಮಾಡ್ಕೋಬಹುದು. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಯಾವುದೇ ಹಾಟ್ ಆಪ್ಸ್ ಹಾಗೆ ಹಾಟ್ ಗೇಮ್ಸ್ ಬರೋದಿಲ್ಲ. ಆದ್ರೆ iQ Xenons Pro ಅಲ್ಲಿ ಹಾಟ್ ಆಪ್ಸ್ ಹಾಗೆ ಹಾಟ್ ಗೇಮ್ಸ್ ಗಳು ಬರುತ್ತೆ. ನೀವು ಅದನ್ನ ಡಿಸೇಬಲ್ ಮಾಡ್ಕೋಬಹುದು. ನಿಮ್ಗೇನಾದ್ರೂ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಬೇಕು ಅಂತ ಇದ್ರೆ ಮೋಟೋರೋಲಾ H50 ಫ್ಯೂಷನ್ ನ ತಗೊಳ್ಳಿ. ಇದರಲ್ಲಿ ಕ್ಲೀನ್ UI ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ನೆಕ್ಸ್ಟ್ ಇವುಗಳ ಕನೆಕ್ಟಿವಿಟಿ ಬಗ್ಗೆ ನಾವು ಮಾತಾಡೋದಾದ್ರೆ iQ Xenons Pro ಅಲ್ಲಿ Wi-Fi 6 ಇದೆ, ಬ್ಲೂಟೂತ್ 5.4 ಇದೆ, 8 5G ಬ್ಯಾಂಡ್ಸ್ ಗಳು ಇದಾವೆ, Vivo NR ಇದೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ Wi-Fi 5 ಇದೆ, ಬ್ಲೂಟೂತ್ 5.2 ಇದೆ, NFC ಸಪೋರ್ಟ್ ಇದೆ, 12 5G ಬ್ಯಾಂಡ್ಸ್ ಗಳು ಇದಾವೆ, Vivo NR ಇದೆ. ಈ ಎರಡು ಫೋನ್ಸ್ ಗಳಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಫೀಚರ್ಸ್ ಗಳು ಸಿಗುತ್ತೆ. iQ ಅಲ್ಲಿ ಆಪ್ ಕ್ಲೋನ್, ಆಪ್ ಲಾಕ್, ಆಪ್ ಹೈಡಿಂಗ್ ಹಾಗೆ ಸ್ಲೈಡ್ ಬಾರ್ ಅಂತ ಫೀಚರ್ಸ್ ಗಳು ಸಿಗುತ್ತೆ. ಮೋಟೋರೋಲಾ ಅಲ್ಲಿ ಸ್ಮಾರ್ಟ್ ಕನೆಕ್ಟ್, ಮೋಟೋ ಸೆಕ್ಯೂರ್ ಅಂತ ಫೀಚರ್ಸ್ ಗಳು ಸಿಗುತ್ತೆ. ನೆಕ್ಸ್ಟ್ ಇವುಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಾವು ಮಾತಾಡೋದಾದ್ರೆ iQ Xenons Pro ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7 Gen 3 ಪ್ರೊಸೆಸರ್ ಕೊಟ್ಟಿದ್ದಾರೆ. LPDDR4X RAM ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಕ್ವಾಲ್ಕಾಮ್ ಕಡೆಯಿಂದ ಸ್ನ್ಯಾಪ್ಡ್ರಾಗನ್ 7S Gen 2 ಪ್ರೊಸೆಸರ್ ಕೊಟ್ಟಿದ್ದಾರೆ. ಇದರಲ್ಲಿ LPDDR4X RAM ಇದೆ, UFS 2.2 ನ ಸ್ಟೋರೇಜ್ ಸಿಗುತ್ತೆ. ಎರಡು ಸ್ಮಾರ್ಟ್ ಫೋನ್ಸ್ ಗಳಲ್ಲಿ ಮಲ್ಟಿ ಟಾಸ್ಕಿಂಗ್ ಮಾಡಬಹುದು, ಹೆವಿ ಗೇಮ್ಸ್ ನ ಆಡಬಹುದು. ಆದ್ರೆ iQ Xenons Pro ಅಲ್ಲಿ ಹೆವಿ ಗೇಮ್ಸ್ ನ ಆಡಬಹುದು, ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಹೆವಿ ಗೇಮ್ಸ್ ನ ಆಡೋದಕ್ಕೆ ಆಗೋದಿಲ್ಲ, ಕ್ಯಾಶುಯಲ್ ಗೇಮ್ಸ್ ನ ಆಡಬಹುದು. iQ Xenons Pro ಅಲ್ಲಿ 8,15,000 ಮೇಲೆ AnTuTu ಸ್ಕೋರ್ ಇದೆ. ಆದ್ರೆ ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ 5,60,000 ಅಷ್ಟೇ AnTuTu ಸ್ಕೋರ್ ಇರೋದು. ನಿಮ್ಗೇನಾದ್ರೂ ಜಾಸ್ತಿ ಗೇಮ್ಸ್ ಆಡೋದಕ್ಕೆ ಫೋನ್ ಬೇಕು ಅಂತ ಇದ್ರೆ iQ Xenons Pro ನ ತಗೊಳ್ಳಿ, ಮೋಟೋರೋಲಾ H50 ಫ್ಯೂಷನ್ ಬೇಡ. ಎರಡು ಫೋನ್ಸ್ ಅಲ್ಲಿ BGMI, COD, ಫ್ರೀ ಫೈರ್ ಅಂತ ಗೇಮ್ಸ್ ನ ಆಡಬಹುದು. ಎರಡು ಫೋನ್ಸ್ ಗಳು 60 FPS ವರೆಗೂ ಸಪೋರ್ಟ್ ಮಾಡುತ್ತೆ. ಆದ್ರೆ ಬೆಸ್ಟ್ ಗೇಮಿಂಗ್ ಎಕ್ಸ್ಪೀರಿಯನ್ಸ್ iQ Xenons Pro ಅಲ್ಲಿ ಸಿಗುತ್ತೆ. ಗೇಮಿಂಗ್ ಅಕಾರ್ಡಿಂಗ್ iQ Xenons Pro ತಗೊಳ್ಳಿ. ನೆಕ್ಸ್ಟ್ ಇವುಗಳ ಕ್ಯಾಮೆರಾ ಬಗ್ಗೆ ನಾವು ಮಾತಾಡೋದಾದ್ರೆ iQ Xenons Pro ಅಲ್ಲಿ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದ್ರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಸೋನಿ ಕಡೆಯಿಂದ IMX882 ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 8 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 16 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. 4K ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 1080p ವಿಡಿಯೋಸ್ ನ 30 FPS ಅಲ್ಲಿ ತೆಗಿಬಹುದು. ಹಾಗೆ ಮೋಟೋರೋಲಾ H50 ಫ್ಯೂಷನ್ ಬ್ಯಾಕ್ ಸೈಡ್ ಡ್ಯುಯಲ್ ಕ್ಯಾಮೆರಾ ಸೆಟಪ್ ಇದೆ. ಇದರ ಪ್ರೈಮರಿ ಕ್ಯಾಮೆರಾ 50 ಮೆಗಾ ಪಿಕ್ಸೆಲ್ ಕ್ಯಾಮೆರಾ ಆಗಿದೆ. ಹಾಗೆ ಸೋನಿ ಕಡೆಯಿಂದ ಲಿಥಿಯಾ 700C ಸೆನ್ಸರ್ ಕೊಟ್ಟಿದ್ದಾರೆ. ಎರಡನೇದು 13 ಮೆಗಾ ಪಿಕ್ಸೆಲ್ ಅಲ್ಟ್ರಾ ವೈಡ್ ಕ್ಯಾಮೆರಾ ಇದೆ. ಹಾಗೆ 32 ಮೆಗಾ ಪಿಕ್ಸೆಲ್ ಫ್ರಂಟ್ ಕ್ಯಾಮೆರಾ ಇದೆ. ಸ್ಮಾರ್ಟ್ ಫೋನ್ ಮೇನ್ ಕ್ಯಾಮೆರಾದಲ್ಲಿ OIS ನ ಸಪೋರ್ಟ್ ಇದೆ. ಮೇನ್ ಕ್ಯಾಮೆರಾ, ಅಲ್ಟ್ರಾ ವೈಡ್ ಕ್ಯಾಮೆರಾ ಹಾಗೆ ಫ್ರಂಟ್ ಕ್ಯಾಮೆರಾ ಇಂದ 4K ವಿಡಿಯೋಸ್ ನ 30 FPS ಅಲ್ಲಿ ತೆಗೆಯಬಹುದು. ಎರಡು ಫೋನ್ಸ್ ಗಳು ಫೋಟೋಸ್ ನ ಚೆನ್ನಾಗಿ ತೆಗೆಯುತ್ತೆ, ಡೀಟೇಲ್ಸ್ ಚೆನ್ನಾಗಿ ಬರುತ್ತೆ, ಕಲರ್ ಟೋನ್ ಕೂಡ ಚೆನ್ನಾಗಿದೆ. iQ Xenons Pro ಅಲ್ಲಿ ನ್ಯಾಚುರಲ್ ಕಲರ್ ಬರುತ್ತೆ. ಮೋಟೋರೋಲಾ H50 ಫ್ಯೂಷನ್ ಅಲ್ಲಿ ಸ್ವಲ್ಪ ಬೂಸ್ಟೆಡ್ ಫೋಟೋಸ್ ಬರುತ್ತೆ. ಓವರ್ ಆಲ್ ಎರಡು ಫೋನ್ ಅಲ್ಲಿ ಕ್ಯಾಮೆರಾ ಚೆನ್ನಾಗಿದೆ. ಬೆಸ್ಟ್ ಫೋಟೋ ಬೇಕು ಅಂತ ಇದ್ರೆ iQ Xenons Pro ನ ತಗೋಬಹುದು. ಬೆಸ್ಟ್ ವಿಡಿಯೋಸ್ ಬೇಕು ಅಂತ ಇದ್ರೆ ಮೋಟೋರೋಲಾ H50 ಫ್ಯೂಷನ್ ನ ತಗೊಳ್ಳಿ. ಕೊನೆಯದಾಗಿ ನಾವು ಇವುಗಳ ಪ್ರೈಸಿಂಗ್ ಬಗ್ಗೆ ಮಾತಾಡೋದಾದ್ರೆ iQ Xenons Pro ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 24,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ 21,999ಗೆ ಸಿಗುತ್ತೆ. ಮೋಟೋರೋಲಾ H50 ಫ್ಯೂಷನ್ ನ ಬೇಸ್ ವೇರಿಯಂಟ್ 8GB RAM 128GB ಸ್ಟೋರೇಜ್ಗೆ 22,999 ಆಗುತ್ತೆ. ಆದ್ರೆ ವಿತ್ ಬ್ಯಾಂಕ್ ಆಫರ್ 20,000 ಒಳಗಡೆನೆ ಸಿಗುತ್ತೆ.
ಹಾಗಿದ್ರೆ ಈ 2 ಫೋನ್ಸ್ ಗಳಲ್ಲಿ ಯಾವ ಫೋನ್ ತಗೊಳ್ಳೋದು ಅಂತ ಅಂದ್ರೆ, ಇವಾಗ ನಿಮ್ಗೆ ಏನಾದ್ರೂ ಬೆಸ್ಟ್ ಪರ್ಫಾರ್ಮೆನ್ಸ್ ಫೋನ್ ಬೇಕು ಅಂತ ಇದ್ರೆ IQ Xenon Pro ನ ತಗೊಳ್ಳಿ. ಇದರಲ್ಲಿ ಹೆವಿ ಗೇಮ್ಸ್ ನ ಆಡ್ಬೋದು, ಇಂಪ್ರೂವ್ ಕ್ಯಾಮೆರಾ ಸಿಗುತ್ತೆ, ಡಿಸ್ಪ್ಲೇನು ಪ್ರೀಮಿಯಂ ಆಗಿದೆ, ಬಿಗ್ ಬ್ಯಾಟರಿ ಸಿಗುತ್ತೆ. IQ Xenon Pro ನಿಮ್ಗೆ ಬೆಸ್ಟ್ ಸ್ಮಾರ್ಟ್ ಫೋನ್ ಆಗಿದೆ. Motorola H50 Fusion ನಲ್ಲಿ ಬೆಟರ್ ಕ್ಯಾಮೆರಾ ಸಿಗುತ್ತೆ, IP68 ನ ಸರ್ಟಿಫಿಕೇಶನ್ ಸಿಗುತ್ತೆ, ಡಿಸೈನ್ ಪ್ರೀಮಿಯಂ ಆಗಿದೆ, ಆದ್ರೆ ಇದ್ರ ಪರ್ಫಾರ್ಮೆನ್ಸ್ ಸ್ವಲ್ಪ ಕ್ಯಾಶುಯಲ್ ಆಗಿದೆ. ನೀವೇನಾದ್ರೂ Motorola H50 Fusion ತಗೋಬೇಕು ಅಂತ ಇದ್ರೆ ತಗೋಬಹುದು. ಪರ್ಸನಲಿ ನಾನು ಹೇಳೋದು IQ Xenon Pro ನೇ ತಗೊಳ್ಳಿ, Motorola H50 Fusion ಬೇಡ. ಇಷ್ಟೇ ಫ್ರೆಂಡ್ಸ್, ಇವತ್ತಿನ ವಿಡಿಯೋಲಿ IQ Xenon Pro ಹಾಗೂ Motorola H50 Fusion ನ ಕಂಪೇರ್ ಮಾಡಿ ಹೇಳಿದೀನಿ. ನಾನೇನಾದ್ರೂ ಮಿಸ್ ಮಾಡಿದ್ರೆ, ಮಿಸ್ಟೇಕ್ ಮಾಡಿದ್ರೆ ನೀವು ಕಮೆಂಟ್ ಮಾಡಿ ಹೇಳಿ. ಹಾಗೆ ನೆಕ್ಸ್ಟ್ ಯಾವ ಫೋನ್ಸ್ ನಾನು ಕಂಪ್ಯಾರಿಸನ್ ಮಾಡಬೇಕು ಅಂತ ನೀವು ಕಮೆಂಟ್ ಮಾಡಿ ಹೇಳಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಏನಾದ್ರೂ ಡೌಟ್ ಇದ್ರೆ ನೀವು ಕಮೆಂಟ್ ಮಾಡಿ ಕೇಳಿ, ನಿಮ್ಮ ಫ್ರೆಂಡ್ಸ್ ಆಗಿ ಫ್ಯಾಮಿಲಿ ಅವ್ರಿಗೆ ಶೇರ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಸಿಗೋಣ, ಅಲ್ಲಿವರೆಗೂ ವೇಟ್ ಮಾಡ್ತಾ ಇರಿ. ಬೈ ಬಾಯ್.